ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು 9ನೇ ತರಗತಿ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತೆ ರೂಪಣಾತ್ಮಕ ಮೌಲ್ಯಮಾಪನ 2. ಸೊ ಈ ಸಾಧನಾ ಪರೀಕ್ಷೆ 2ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮುಖ್ಯ ಪ್ರಶ್ನೆ 1ರಲ್ಲಿ ಸರಿಯಾದ ಉತ್ತರವನ್ನು ಆಯ್ದು ಬರೀಬೇಕು. ಮೊದಲೇ ಪ್ರಶ್ನೆ ಏನಪ್ಪ ಅಂತಂದ್ರೆ ನೀರಾವರಿ ಎಂದರೇನು ಅಂತೇಳಿ. ಸೊ ನೀರಾವರಿ ಎಂದರೆ ಕೃಷಿಗಾಗಿ ಕೃತಕವಾಗಿ ನೀರು ಪೂರೈಸುವುದು ಅಂಥೇಳಿ ಇಲ್ಲಿ ನೀರಾವರಿ ಅರ್ಥವನ್ನು ನೋಡ್ತೀವಿ. 2ನೇ ಪ್ರಶ್ನೆ ಕರ್ನಾಟಕ ಜ್ಞಾನ ಆಯೋಗ ಸ್ಥಾಪನೆಯ ಉದ್ದೇಶ. ಸೊ ಯಾಕೆ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಉನ್ನತ ಶಿಕ್ಷಣವನ್ನು ವಿಸ್ತರಿಸಲಿಕ್ಕೆ ಈ ಒಂದು ಕರ್ನಾಟಕ ಜ್ಞಾನ ಆಯೋಗ ಅಂತಕ್ಕಂಥದ್ದು ಸ್ಥಾಪನೆಯಾಗಿದೆ ಅಂತೇಳಿ ನೋಡ್ತೀವಿ. ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 3ನೇ ಪ್ರಶ್ನೆ ನಮ್ಮ 3 ಸೇನಾಪಡೆಗಳ ಮಹಾದಂಡನಾಯಕರು ಯಾರು ಅಂಥೇಳಿ. ಸೊ ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. 4ನೇ ಪ್ರಶ್ನೆ ಸರ್ಕಾರವು 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನನ್ನು ಏಕೆ ಜಾರಿಗೆ ತಂದಿದೆ ಅಂಥೇಳಿ. ಸೊ ಏಕೆ ಜಾರಿಗೆ ತಂದಿದ್ದಪ್ಪ ಅಂದ್ರೆ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸಲು ಈ ಒಂದು ಮಿಷನನ್ನು ಏನು ಮಾಡಿದಪ್ಪ ಅಂದ್ರೆ ಸರ್ಕಾರ ಇಲ್ಲಿ ಜಾರಿಗೊಳಿಸಿರ್ತಕ್ಕಂಥದ್ದು. ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ 5ನೇ ಪ್ರಶ್ನೆ ಬಸವಣ್ಣವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ ಎಂದರೇನು. ಸೊ ಇದನ್ನು ವಿವರಿಸಬೇಕು. ಇಲ್ಲಿ ಬಸವಣ್ಣವ್ರು ಏನಪ್ಪ ಅಂತಂದ್ರೆ ಕಾಯಕವೇ ಕೈಲಾಸ ಅಂತೇಳಿ ಸಾರ್ತಾರೆ. ಆಮೇಲೆ ಆ ಕಾಯದ ಒಂದು ಪಾವಿತ್ರ್ಯದ ಜೊತೆಗೆ ಏನಪ್ಪ ಅಂತಂದ್ರೆ ಜನರಲ್ಲಿ ದುಡಿಮೆಯ ಒಂದು ಸಂಸ್ಕೃತಿಯನ್ನು ಬೆಳೆಸುವ ಒಂದು ಕಾಯಕ ತತ್ವಕ್ಕೂ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಒತ್ತು ಕೊಡ್ತಾರೆ. ಹಾಗಾಗಿ ಕಾಯಕವೇ ಕೈಲಾಸ ಅಂತೇಳಿ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ. ಇನ್ನು ಕಾಯಕದಲ್ಲಿ ಏನಪ್ಪ ಅಂದ್ರೆ ಮೇಲು ಕೀಳುಗಳಿಲ್ಲ ಅಂಥೇಳಿ ಕೂಡ ಹೇಳ್ತಾರೆ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬಹುದು. ಇನ್ನು 6ನೇ ಪ್ರಶ್ನೆ ಕರ್ನಾಟಕದ ನೀರಾವರಿಯ ವಿಧಗಳನ್ನು ತಿಳಿಸಿ ಅಂತೇಳಿ. ಸೊ ಸಿಂಪಲ್ ಆಗಿರ್ತಕ್ಕಂಥ ವಿಧಗಳದವ. ಮೊದಲೇದು ಬಾವಿ ನೀರಾವರಿ, ಕೆರೆ ನೀರಾವರಿ, ಆಮೇಲೆ ಕಾಲುವೆ ನೀರಾವರಿ ಅಂತೇಳಿ. ಸೊ 3 ರೀತಿಯಾಗಿರ್ತಕ್ಕಂಥ ಕರ್ನಾಟಕದ ನೀರಾವರಿ ವಿಧಗಳು ಅದಾವೆ. ಅಥವಾ ಪ್ರಶ್ನೆ ಏನಪ್ಪ ಅಂದ್ರೆ ರಾಗಿಯ ಉಪಯೋಗಗಳನ್ನು ತಿಳಿಸಿ ಅಂತೇಳಿ. ಸೊ ರಾಗಿ ಏನಪ್ಪ ಅಂದ್ರೆ ಉತ್ತಮ ಪೋಷಕಾಂಶಗಳನ್ನು ಹೊಂದಿದ್ದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಆಹಾರವಾಗಿದೆ. ನೆಕ್ಸ್ಟು ಮುದ್ದೆ, ಗಂಜಿ, ರೊಟ್ಟಿ, ಹುರಿಹಿಟ್ಟು, ಮಾಲ್ಟ್, ದೋಸೆ ಸೊ ಮುಂತಾದವುಗಳನ್ನು ತಯಾರಿಸಲು ಸೊ ಈ ಒಂದು ರಾಗಿಯನ್ನು ಏನು ಮಾಡ್ತಾರೆ ಅಂತಂದ್ರೆ ಬಳಸಲಾಗ್ತದೆ ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಭತ್ತ ಮತ್ತು ಜೋಳಗಳ ನಂತರ 3ನೇ ಒಂದು ಮುಖ್ಯ ಆಹಾರ ಧಾನ್ಯ ಯಾವುದಪ್ಪ ಅಂತಂದ್ರೆ ರಾಗಿ ಆಗಿರ್ತದೆ. ಇನ್ನು ರಾಗಿ ಹುಲ್ಲು ಏನಪ್ಪ ಅಂದ್ರೆ ದನಕರುಗಳಿಗೆ ಉಪಯೋಗವಾಗಿರ್ತದೆ. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ರಾಗಿಯನ್ನು ಹೆಚ್ಚು ಕಾಲ ಹಾಳಾಗದಂತೆ ಏನು ಮಾಡ್ಬೋದು ಅಂತಂದ್ರೆ ಸಂಗ್ರಹಣೆ ಮಾಡ್ಬೋದು. ಇನ್ನು ಬರ ಪರಿಸ್ಥಿತಿಯಲ್ಲೂ ಕೂಡ ಇದನ್ನೇನು ಮಾಡ್ತಾರೆ ಅಂತಂದ್ರೆ ಬೆಳೆದು ಜೀವಿಸತಕ್ಕಂಥ ಒಂದು ಗುಣ ಇದೆ ಅಂತೇಳಿ ನೋಡ್ತೀವಿ. ಇನ್ನು ಹೆಚ್ಚು ಕಾಲ ಅದನ್ನು ಏನು ಮಾಡ್ಬೋದು ಅಂದ್ರೆ ಸಂಗ್ರಹಿಸಿ ಈ ರೀತಿಯಾಗಿ ಮಾಡ್ಬೋದು. ಇನ್ನು ಕೆಲವೆಡೆ ಏನಪ್ಪ ಅಂತಂದ್ರೆ ನೀರಾವರಿ ಸಹಾಯದಿಂದ ಬೇಸಿಗೆಯಲ್ಲಿ ಕೂಡ ಏನು ಮಾಡ್ಬೋದು ಅಂತಂದ್ರೆ ಅದನ್ನು ಈ ಒಂದು ರಾಗಿಯನ್ನು ಬೆಳಿಬೋದು. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ರಾಗಿಯ ಒಂದು ಉಪಯೋಗ ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 5-6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಸೇವಾ ವಲಯದ ಪ್ರಮುಖ ಘಟಕಗಳನ್ನು ಹೆಸರಿಸಿ ಅಂಥೇಳಿ. ಸೇವಾ ವಲಯದ ಪ್ರಮುಖ ಘಟಕಗಳು ಯಾವಪ್ಪ ಅಂತಂದ್ರೆ ಮೊದಲೇದು ಶಿಕ್ಷಣ ಇದೆ, ಆಮೇಲೆ ಸಾರಿಗೆ ಸಂಪರ್ಕ ಇದೆ, ವ್ಯಾಪಾರ ನೋಡ್ತೀವಿ. ಅಷ್ಟೇ ಅಲ್ಲದೆ ಪ್ರವಾಸೋದ್ಯಮ ಕೂಡ ಈ ಒಂದು ಸೇವಾ ವಲಯದಲ್ಲಿ ಕಂಡುಬರ್ತದೆ. ನೆಕ್ಸ್ಟು ಆರೋಗ್ಯ, ಆಮೇಲೆ ವಿಮೆ, ಆಮೇಲೆ ಬ್ಯಾಂಕಿಂಗ್, ಆಮೇಲೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥ. ಸೊ ಇವೆಲ್ಲವೂ ಕೂಡ ಸೊ ಯಾವ ಒಂದು ವಲಯದಲ್ಲಿ ಬರ್ತಾವಪ್ಪ ಅಂತಂದ್ರೆ ಸೇವಾ ವಲಯದಲ್ಲಿ ಕಂಡು ಬರ್ತಾವೆ ಅಂತೇಳಿ ನೋಡ್ತೀವಿ. ಇನ್ನು ಅಥವಾ ಪ್ರಶ್ನೆ ಇತ್ತು, ಅದು ಏನಪ್ಪ ಅಂತಂದ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಯಾವ ಅಂಥೇಳಿ. ಅಂಶಗಳು ಯಾವಪ್ಪ ಅಂತಂದ್ರೆ ಸಮಸ್ಯೆಯನ್ನು ವಿಶ್ಲೇಷಿಸುವುದು, ಆಮೇಲೆ ಕಾರ್ಯಗತ ಮಾಡಲು ಯೋಜನೆಯನ್ನು ಮುಖ್ಯವಾಗಿ ರೂಪಿಸುವುದು, ಧೈರ್ಯ ಮತ್ತು ತಾಳ್ಮೆಯನ್ನು ಇಲ್ಲಿ ಪಾಲಿಸುವುದು, ಆಮೇಲೆ ಮುಂದಾಲೋಚನೆ ಒಂದು ಏನಪ್ಪ ಅಂದ್ರೆ ಇಲ್ಲಿ ಒಂದು ಅಂಶ ಇರಬೇಕು. ಆಮೇಲೆ ವಿವೇಕಯುಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಗಮನದಲ್ಲಿಟ್ಟುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ 8ನೇ ಪ್ರಶ್ನೆ ಕರ್ನಾಟಕದ ಭೂಬಳಕೆಯ ಮಾದರಿಗಳನ್ನು ತಿಳಿಸಿ ಅಂಥೇಳಿ. ಭೂಬಳಕೆಯ ಮಾದರಿಗಳು ಯಾವಪ್ಪ ಅಂತಂದ್ರೆ ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ, ಸಾಗುವಳಿಗೆ ಲಭ್ಯವಿಲ್ಲದ ಒಂದು ಭೂಮಿ, ಸಾಗುವಳಿ ಮಾಡದ ಇತರೆ ಭೂಮಿ, ಆಮೇಲೆ ಬೀಳು ಭೂಮಿ ಅಂತೇಳಿ. ಸೊ ಇಷ್ಟು ಏನಿದಾವೆ ಅಂತಂದ್ರೆ ಕರ್ನಾಟಕದ ಒಂದು ಭೂಬಳಕೆಯ ಮಾದರಿಗಳ ಅದಾವ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ
ಸೊ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 9ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ವಿಮರ್ಶಿಸಿ ಅಂತೇಳಿ. ಏನಂತಂದ್ರೆ ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ ಎಂಬುದು ದ್ವೈತದ ಅರ್ಥವನ್ನು ಅಂಥೇಳಿ ಇಲ್ಲಿ ಹೇಳ್ತಾರೆ. ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆ ಅಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಅಂಥೇಳಿ ಹೇಳ್ತಾರೆ. ನೀವುಗಳಲ್ಲಿ ಈಶ್ವರ ಮಾತ್ರ ಏನಪ್ಪ ಅಂತಂದ್ರೆ ಸ್ವತಂತ್ರ, ಸೊ ಉಳಿದ ಜಗತ್ತು ಮಿಥ್ಯ ಅಥವಾ ಭ್ರಮೆ ಅಂತೇಳಿ ಕರಿತೀವಿ, ಆ ರೂಪದಲ್ಲಿ ಇರ್ತದೆ ಅಂಥೇಳಿ ಹೇಳ್ತಾರೆ. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಮತ್ತು ಸೇವಕ ಅಂತಕ್ಕಂಥ ಸಂಬಂಧವಿದೆ ಅಂತ ಹೇಳ್ತಾರೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಏನಪ್ಪ ಅಂತಂದ್ರೆ ಸರ್ವೋತ್ತಮ ಅಂತೇಳಿ ಹೇಳ್ತಾರೆ. ಇನ್ನು ವಿಷ್ಣುವನ್ನು ಏನಪ್ಪ ಅಂದ್ರೆ ಭಕ್ತಿಯಿಂದ ಪೂಜಿಸುವುದರಿಂದ ಸೊ ಏನಪ್ಪ ಅಂತಂದ್ರೆ ಆತ್ಮೋದ್ಧಾರ ಅಥವಾ ಮುಕ್ತಿ ಅಂತಕ್ಕಂಥದ್ದು ಇಲ್ಲಿ ಸಾಧ್ಯ ಅಂತೇಳಿ ಹೇಳ್ತಾರೆ. ಸೊ ಇದಿಷ್ಟು ಏನಂತಂದ್ರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಒಂದು ಕುರಿತು ಹೇಳಿರ್ತಕ್ಕಂಥ ಒಂದು ಮಾತುಗಳು. ಅಥವಾ ಪ್ರಶ್ನೆ ಏನಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಅರ್ಥವ್ಯವಸ್ಥೆಯನ್ನು ವಿಶ್ಲೇಷಿಸಿ ಅಂಥೇಳಿ. ಮೊದಲೇ ಒಂದು ಅಂಶ ಏನಪ್ಪ ಅಂತಂದ್ರೆ ಭೂಕಂದಾಯ ಸೊ ರಾಜ್ಯದ ಒಂದು ಆದಾಯದ ಪ್ರಮುಖವಾಗಿರ್ತಕ್ಕಂಥ ಮೂಲವಾಗಿತ್ತು. ಇನ್ನು ನೆಕ್ಸ್ಟು ಕೃಷಿಕರು ತಮ್ಮ ಉತ್ಪಾದನೆಯ 1/4 ಭಾಗದಷ್ಟು ಏನು ಮಾಡ್ತಿರುತ್ತೆ ಅಂದರೆ ಸರ್ಕಾರಕ್ಕೆ ಒಂದು ತೆರಿಗೆ ರೂಪದಲ್ಲಿ ಕೊಡ್ತಾಯಿದ್ರು. ತೆರಿಗೆಗಳು ಮತ್ತು ಸಾಮಂತರಿಂದ ಬರ್ತಕ್ಕಂಥ ಕಪ್ಪು ಕಾಣಿಕೆಗಳು ಸೊ ರಾಜ್ಯದ ಇತರೆ ಒಂದು ಆದಾಯದ ಮೂಲಗಳು ಆಗಿದ್ದು ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಕೃಷಿ ಅರ್ಥವ್ಯವಸ್ಥೆ ಏನಪ್ಪ ಅಂತಂದ್ರೆ ಇಲ್ಲಿ ಬೆನ್ನೆಲುಬಾಗಿತ್ತು ಅಂತೇಳಿ ನೋಡ್ತೀವಿ. ಇನ್ನು ಇವರೇನಪ್ಪ ಅಂತಂದ್ರೆ ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನ ಬೆಳೀತಾಯಿದ್ರು. ಜೋಳ, ರಾಗಿ, ಭತ್ತ, ಸಜ್ಜೆ, ಗೋಧಿ, ಅವರೆ, ಹೆಸರು, ಉದ್ದು, ತೊಗರಿ, ಎಳ್ಳು, ಆಮೇಲೆ ಶೇಂಗಾ, ಹತ್ತಿ, ಕಬ್ಬು ಆಗಿರ್ಬೋದು, ತೆಂಗು, ಸೊ ಇವುಗಳು ಏನು ಮಾಡ್ತಿದ್ರು ಅಂತಂದ್ರೆ ಮುಖ್ಯವಾಗಿ ಬೆಳೀತಿದ್ರು ಅಂತೇಳಿ ನೋಡ್ತೀವಿ. ಅಷ್ಟರಲ್ಲಿ ಏನಪ್ಪ ಅಂತಂದ್ರೆ ವಿಜಯನಗರದ ಅರಸರು ಬಾವಿ, ಕೆರೆ, ಕಾಲುವೆ ಸೊ ಇವುಗಳನ್ನು ಕಟ್ಟಿಸೋದ್ರ ಮೂಲಕ ಸೊ ಕೃಷಿ ನೀರಾವರಿಯನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಉತ್ತೇಜನ ಕೊಡ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ಇವರ ಕಾಲದಲ್ಲಿ ಗೇಣಿ, ಗುತ್ತಿಗೆ, ಸಿದ್ದಾಯ, ವಾರ, ಗಡಿ ಅಂತಕ್ಕಂಥ 5 ಬಗೆಯ ಭೂ ಹಿಡುವಳಿ ಪದ್ಧತಿಗಳಿದ್ದು ಅಂತೇಳಿ ನೋಡ್ತೀವಿ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಈ ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಇನ್ನು ಮುಖ್ಯ ಪ್ರಶ್ನೆ 6ರಲ್ಲಿ ಸೊ 10ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಕರ್ನಾಟಕದ ನಕ್ಷೆಯನ್ನು ಬರೆದು ಕೆಳಗಿನವುಗಳನ್ನು ಗುರುತಿಸಬೇಕು. ಸೊ ಗುರುತಿನ ಸ್ಥಳಗಳು ಯಾವಪ್ಪ ಅಂತಂದ್ರೆ ಘಟಪ್ರಭಾ ನದಿ, ಇನ್ನೊಂದು ವರಾಹಿ ನದಿ ಅಂಥೇಳಿ. ಸೊ 2 ನದಿಗಳನ್ನು ನೋಡ್ತೀವಿ. ಈ ಒಂದು 2 ಪ್ಲೇಸ್ಗಳು ಏನಪ್ಪ ಅಂತಂದರೆ ಇಲ್ಲಿ ಕರ್ನಾಟಕದ ನಕ್ಷೆಯಲ್ಲಿ ನಾನು ಆಲ್ರೆಡಿ ನೀಡಿದ್ದೇನೆ ನೋಡಿ. ಸೊ ಇದು ಘಟಪ್ರಭಾ ನದಿಯ ಒಂದು ಜಲಭಾಗ ಅಂತೇಳಿ ನೋಡ್ತೀವಿ. ಅದೇ ರೀತಿ ವರಾಹಿ ನದಿ ಅಂತೇಳಿ ನೋಡ್ತೀವಿ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ 9ನೇ ತರಗತಿ ಸಾಧನಾ ಪರೀಕ್ಷೆ 2ರ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳೊಂದಿಗೆ ಆಗಿರ್ತದೆ. ಇನ್ನು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.